ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣನ ಪರ್ಯಾಯ ಮಹೋತ್ಸವ ಶಿರೂರು ಪರ್ಯಾಯದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಪ್ರಥಮ ಪರ್ಯಾಯ ನಾಡಿದ್ದು ಜನವರಿ 18ನೇ ತಾರೀಕು 2026ರಿಂದ 2028 ಜನವರಿ 18ರವರೆಗೆ ನಡೀಲಿಕ್ಕೆ ಉಂಟು. ಅದರ ಪೂರ್ವಭಾವಿಯಾಗಿ ಇವತ್ತೊಂದು ಮುಹೂರ್ತ ನಡೆದಿದೆ. ಅದೇ ಮುಹೂರ್ತ ಭತ್ತ ಮುಹೂರ್ತ ಅಂತ ಅಥವಾ ಧಾನ್ಯ ಮುಹೂರ್ತ. ಮೊದಲಿನ ಮುಹೂರ್ತ ಬಂದದ್ದೇ ಬಾಳೆ ಮುಹೂರ್ತ, ಎರಡನೇದು ಕಟ್ಟಿಗೆ ಮುಹೂರ್ತ, ಮೂರನೇದ್ದು ಅಕ್ಕಿ ಮುಹೂರ್ತ, ಎರಡನೇದ್ದು, ಮೂರನೇದ್ದು ಕಟ್ಟಿಗೆ ಮುಹೂರ್ತ, ನಾಲ್ಕನೇದ್ದು ಬಂದದ್ದು ಈ ಧಾನ್ಯ ಮುಹೂರ್ತ. ಶಿರೂರು ಮಠದಲ್ಲಿ ಆ ಸಂಗ್ರಹ ಮಾಡಿದಂತ ಯಾವ ಭತ್ತ ಉಂಟು ಅದನ್ನು ಮುಡಿಯಾಗಿ ಮಾಡಿ ಅದನ್ನು ಅಲಂಕಾರ ಮಾಡಿ ಅದನ್ನೆಲ್ಲ ದೇವತಾ ಪ್ರಾರ್ಥನೆ ಪುರಸ್ಸರವಾಗಿ ಕೃಷ್ಣ ಮಠದ ಬಡಗು ಮಾಳಿಗೆಯಲ್ಲಿ ಅದನ್ನು ತಂದು ಇಡಲಾಗಿದೆ. ಅಂದ್ರೆ ಒಂದೊಂದು ವಸ್ತುಗಳನ್ನು ಕೂಡ ಕೃಷ್ಣ ಮಠದಲ್ಲಿ ಹೋಗಿ ಸೇರಿಸುವ ಪದ್ಧತಿ ಇವತ್ತಿನಿಂದ ಆರಂಭ ಆಗುತ್ತೆ. ಅದೆಲ್ಲ ಯಾಕೆ ಅಂತ ಕೇಳಿದ್ರೆ ಯಾವುದಕ್ಕೂ ಅಲ್ಲ, ಕೃಷ್ಣದೇವರ ಪ್ರಸಾದ ವಿತರಣೆಗೆ ಬೇಕಾದಂತಹ ದ್ರವ್ಯಗಳ ಸಂಚಯನ. ಹಾಗಾಗಿ ತಾವೆಲ್ಲರೂ ಕೂಡ ಮುಂದಿನ ಪರ್ಯಾಯ ಕಾಲದಲ್ಲಿ ಆ ಅನ್ನಪ್ರಸಾದವನ್ನು ಕೃಷ್ಣನ ಅಥವಾ ವಿಠ್ಠಲ ದೇವರ ವಿಠಲನ ಪ್ರಸಾದಕ್ಕೆ ಸ್ವೀಕಾರಕ್ಕೆ ತಾವೆಲ್ಲ ಬರಬೇಕು. ಹಾಗಾಗಿ ಒಂದೊಂದು ದ್ರವ್ಯವನ್ನು ಸಂಗ್ರಹ ಮಾಡುವಾಗಲೂ ಕೂಡ ಅದನ್ನು ಮುಹೂರ್ತ ಅಂತ ಪರಿಗಣನೆ ಮಾಡಿ ಅದರಲ್ಲಿ ದೇವತಾ ಸನ್ನಿಧಾನ ಇದೆ ಅಂತ. ಓಂಕಾರದ ಮೂಲ ರೂಪ, ಅಕ್ಷರ ಸಾಮ್ರಾಜ್ಯದ ಮೂಲ ರೂಪ ಓಂಕಾರ. ಆ ಓಂಕಾರದಲ್ಲಿಯೂ ಮೊದಲ ಅಕ್ಷರ ಯಾವುದು ಹೇಳಿದ್ರೆ ಅಕಾರ. ಅಕಾರ, ಉಕಾರ, ಮಕಾರ ಸೇರಿ ಅದು ಓಂ ಅಂತ ಆಗುವಂಥದ್ದು. ಹಾಗಾಗಿ ಎಲ್ಲ ಶಬ್ದಗಳಲ್ಲಿಯೂ ಕೂಡ ಭಾಷೆಗಳಲ್ಲಿಯೂ ಕೂಡ ಮೊದಲಿನ ಅಕ್ಷರ ಆ. ಇಂಗ್ಲಿಷ್ನಲ್ಲಿ ಎ, ತೆಲುಗಿನಲ್ಲಿ ಆ, ಮಲಯಾಳದಲ್ಲಿ ಆ, ಕನ್ನಡದಲ್ಲಿ ಆ. ಅಂದ್ರೆ ಏನು ಕೇಳಿದ್ರೆ ಎಲ್ಲ ಶಬ್ದ ಪ್ರಪಂಚದ ಮೂಲ ಅದು ಓಂಕಾರ. ಓಂಕಾರಶ್ಚಾತ ಶಬ್ದಶ್ಚ ದ್ವಾವೇತೌ ಬ್ರಹ್ಮಣ ಪುರ ಕಂಠಂಭತ್ವ ವಿನಿರ್ಯಾತೋ ತಸ್ಮಾತ್ ಮಾಂಗಲಿಕವು ಉಭವು ಅಂತ. ಓಂಕಾರ ಮತ್ತೆ ಅತಶಬ್ದ ಎನ್ನುವಂಥದ್ದು ಮಂಗಳಕರವಾದದ್ದು. ಹಾಗೆ ಇಲ್ಲಿ ಕೂಡ ನಮಗೆಲ್ಲ ಯಾವ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತೇವೆ, ನೈವೇದ್ಯಕ್ಕೋಸ್ಕರ ಯಾವ ಅಕ್ಕಿ, ಅನ್ನ ಇತ್ಯಾದಿಗಳನ್ನು ಮಾಡ್ತೇವೆ, ಅದಕ್ಕೆ ಮೂಲ ರೂಪ ಅದು ಭತ್ತ. ಹಾಗಾಗಿ ಎಲ್ಲ ದ್ರವ್ಯಗಳದ್ದು ಮೂಲ ಭತ್ತ, ಅದು ಪ್ರಣವದ ಸಂಕೇತ. ಈ ಮುಹೂರ್ತದಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಅವರಿಗೆಲ್ಲರಿಗೂ ಕೂಡ ಆ ಭಗವಂತನ ಓಂಕಾರ ರೂಪಿ ಭಗವಂತನ ಅನುಗ್ರಹ ಆಗತ್ತೆ. ಶ್ರೀಗಳವರಿಗೂ ಕೂಡ ಜ್ಞಾನಭಕ್ತಿ ವೈರಾಗ್ಯ ಪುರಸ್ಸರ ಓಂಕಾರದ ಸಿದ್ಧಿ ಆಗುತ್ತದೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಹಾಗಾಗಿ ಅಂತಹ ಭತ್ತ ಮುಹೂರ್ತ ಇವತ್ತು ಸಂಪನ್ನಗೊಂಡಿದೆ. ಅಂತಹ ಭತ್ತವನ್ನು ಸಂಗ್ರಹ ಮಾಡಿದ್ದೇವೆ. ಆ ಭತ್ತದಿಂದ ಅಕ್ಕಿಯೂ ಮಾಡಬಹುದು, ಅರಳು ಮಾಡಬಹುದು. ಅರಳು ಇತ್ಯಾದಿಗಳೆಲ್ಲ ಕೃಷ್ಣದೇವರ ನೈವೇದ್ಯಕ್ಕೆ ಬೇಕಾಗುವಂತಹ ಪದಾರ್ಥಗಳು. ಅದೆಲ್ಲವೂ ಕೂಡ ಇವತ್ತು ವಿಜೃಂಭಣೆಯಿಂದ ಭಕ್ತರ ಒಂದು ಸಮಾಗಮದಿಂದ ನಡೆದಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಪರ್ಯಾಯ ಕಾಲದಲ್ಲಿಯೂ ಕೂಡ ಹೀಗೆ ಬಂದು ಕೃಷ್ಣದೇವರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಈ ಕಾಲದಲ್ಲಿ ತಮ್ಮ ಹತ್ರ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಇವತ್ತು ಮುಂಜಾನೆ ಶಿರೂರು ಮಠದ ಧಾನ್ಯ ಮುಹೂರ್ತದ ಮೂಲಕ ಇವತ್ತು ಎಲ್ಲ ಈ ಪರ್ಯಾಯದ ಸಂದರ್ಭದ ಎಲ್ಲ ಮುಹೂರ್ತಗಳು ಕೊನೆಯಾಗಿದೆ. ಇನ್ನು ಕೇವಲ 1 ತಿಂಗಳು 3 ದಿನ ಈ ಪರ್ಯಾಯದ ಸಂಭ್ರಮಕ್ಕೆ ಬಾಕಿ ಉಂಟು. ಈಗಾಗಲೇ ಎಲ್ಲ ರೀತಿಯ ತಯಾರಿಗಳನ್ನು 8 ವಲಯ ಜಿಲ್ಲೆಗಳಲ್ಲಿ, ಅದೇ ರೀತಿ ಹೊರ ರಾಜ್ಯಗಳಲ್ಲಿರ್ಬೋದು, ನಮ್ಮ ರಾಜ್ಯದ ಪ್ರಮುಖ ಭಾಗಗಳಾದ ಬೆಳಗಾವಿ ಇರ್ಬೋದು, ಹುಬ್ಬಳ್ಳಿ, ಬೆಂಗಳೂರು, ಹೊರಭಾಗದಾದ ಚೆನ್ನೈ, ಹೈದರಾಬಾದ್, ಮುಂಬೈಯಲ್ಲಿ ಕೂಡ ತಯಾರಿಗಳಾಗಿದೆ. ಸ್ವಾಮೀಜಿಯವರು ಕೂಡ ತನ್ನ ಸಂಚಾರವನ್ನು ಪ್ರತಿನಿತ್ಯ ಬೇರೆ ಬೇರೆ ಭಾಗಗಳಲ್ಲಿ ಪೂಜೆ ಪುರಸ್ಕಾರಗಳೊಂದಿಗೆ ಕೈಗೊಳ್ತಿದ್ದಾರೆ. ಇವತ್ತಿನ ಈ ಧಾನ್ಯ ಮುಹೂರ್ತದ ಮೂಲಕ ಮುಂದಿನ 1 ತಿಂಗಳ ಈ ಅವಧಿಯಲ್ಲಿ ಇನ್ನಷ್ಟು ಈ ಒಂದು ತಯಾರಿಯ ಬಗ್ಗೆ ಚುರುಕು ಮುಟ್ಟಿಸುವಂಥ ಕೆಲಸ ಕಾರ್ಯಗಳಾಗ್ತಿದೆ. ಸುಬ್ರತಾ ಶೆಟ್ಟಿ ಅವರ ನೇತೃತ್ವದಲ್ಲಿ ಈಗಾಗಲೇ ಹೊರ ಕಾಣಿಕೆಗೆ ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳಾಗಿದ್ದುಕೊಂಡು ಸುಮಾರು 243 ಗ್ರಾಮ ನಮ್ಮ ಜಿಲ್ಲೆಯ ಎಲ್ಲ ಮನೆಗಳಿಗೆ ಆಹ್ವಾನ ಪತ್ರವನ್ನು ತಲುಪಬೇಕು. ಅದೇ ರೀತಿ ಎಲ್ಲ ಮನೆಗಳಿಂದ ಕನಿಷ್ಠ ಒಂದು 5 ತೆಂಗಿನಕಾಯಿಯನ್ನು ಸಂಗ್ರಹಿಸುವಂತ ಒಂದು ಯೋಚನೆಗಳನ್ನಾಗಿದೆ. ಈಗಾಗಲೇ ಅದಕ್ಕೆ ತಯಾರಿಗಳನ್ನು ಕೂಡ ಮಾಡಲಾಗಿದೆ. ನಾಡ್ದು 21 ತಾರೀಕಿಗೆ ಮಹಾ ಅಭಿಯಾನದ ಮೂಲಕ ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮೆಲ್ಲ ಸ್ವಯಂ ಸೇವಕರು ಸೇರಿಕೊಂಡು ಪ್ರತಿ ಮನೆಗೆ ಆಹ್ವಾನ ಪತ್ರ ನೀಡುವಂತ ಕೆಲಸಕ್ಕೆ ಚಾಲನೆಗಳನ್ನು ನೀಡಲಿಕ್ಕಿದ್ದಾರೆ. 9 ತಾರೀಕಿಗೆ ಈಗಾಗಲೇ ನಿಗದಿಯಾದ ಹಾಗೆ ಪೂರ್ವ ಪ್ರವೇಶದ ಮೂಲಕ ಸ್ವಾಮೀಜಿಯವರು ಅಷ್ಟಮಠಕ್ಕೆ ಪ್ರವೇಶ ಮಾಡ್ತಿದ್ದಾರೆ. 10 ತಾರೀಕಿಗೆ ಹೊರ ಕಾಣಿಕೆಯ ಪ್ರಥಮ ಕಾರ್ಯಕ್ರಮ ಜರಗಲಿಕ್ಕಿದೆ. 9 ತಾರೀಕು ಪೂರ್ವ ಪ್ರವೇಶದ ಸಂದರ್ಭದಲ್ಲಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ತಯಾರಿಗಳಾಗಿದೆ. ನಮ್ಮ ಅಡಿಯಲ್ಲಿ ಭಾಗದಿಂದ, ಯಾಕೆಂದ್ರೆ ಬೇರೆಲ್ಲ ಪೂರ್ವ ಪ್ರವೇಶಗಳಾಗುತ್ತಿರುವುದು ನಮ್ಮ ಜೋಡುಕಟ್ಟೆ ಕಿನಿಮುಲ್ಕಿ ಮೂಲಕ. ಆದರೆ ವಿಶೇಷವಾಗಿ ಪರ್ಯಾಯ ಶಿರೂರು ಮಠದ ಪೂರ್ವ ಪ್ರವೇಶವು ಆ ಭಾಗದಿಂದ ಆಗ್ಲಿಕ್ಕೆ ಹೋಗಿ ಅಲ್ಲಿ ಕೂಡ ಒಳ್ಳೆ ರೀತಿಯ ತಯಾರಿಗಳಾಗಿದೆ. 9 ತಾರೀಕಿಗೆ 3:45ಗೆ ಸರಿಯಾಗಿ ಅಡಿಯಲ್ಲಿ ಕುಂಜಿಬೆಟ್ಟಿನಿಂದ ಆ ಪೂರ್ವ ಪ್ರವೇಶದ ಮೆರವಣಿಗೆ ಪ್ರಾರಂಭಗೊಂಡು ನಂತರ ಶ್ರೀ ಕೃಷ್ಣ ಮಠ ರಥಬೀದಿಯಲ್ಲಿ ಅವರಿಗೆ ಉಡುಪಿಯ ನಗರಸಭೆ ವತಿಯಿಂದ ಒಂದು
ಗೌರವ ಸನ್ಮಾನ ಕಾರ್ಯಕ್ರಮ ಕೂಡ ಜರುಗಲಿದೆ. ಮತ್ತೆ ನಿರಂತರವಾಗಿ ಆ ವೇದಿಕೆಯಲ್ಲಿ ಆ ಪುರಪುರುಷದ ವೇದಿಕೆಯಲ್ಲಿ 9 ತಾರೀಕಿನಿಂದ 17 ತಾರೀಕು ರಾತ್ರಿ ತನಕ ನಿರಂತರವಾಗಿ ಈ ಸಂಸ್ಕೃತ ಕಾರ್ಯಕ್ರಮಗಳು ಜರುಗಲಿಕ್ಕಿದೆ. ಅದರ ಜೊತೆಗೆ 10 ತಾರೀಕಿನಿಂದ ಯಾವ ಹೊರಕಾಣಿಕೆ ನಮ್ಮ ರಾಜಾಂಗಣದಲ್ಲಿ ಉಗ್ರಾಣದ ಚಪ್ಪರದ ಮುಹೂರ್ತದ ಮೂಲಕ ಅಲ್ಲಿ ನಾವು ಮಾಡ್ತೇವೆ, ಅಲ್ಲಿ ಕೂಡ ದಿನನಿತ್ಯ ಹೊರಕಾಣಿಕೆಯ ಸಂದರ್ಭದಲ್ಲಿ ಆ ಹೊರಕಾಣಿಕೆ ಸಲ್ಲಿಕೆ ಮಾಡಿದವರಿಗೆ ಗೌರವ ಅರ್ಪಣೆ ಮಾಡುವಂಥದ್ದು. ಅದರ ಜೊತೆಗೆ ಅವರಿಗೆ ಸಾಯಂಕಾಲದ ಮನೋರಂಜನೆಗಾಗಿ ಅಲ್ಲಿ ಕೂಡ ಸಂಸ್ಕೃತ ಕಾರ್ಯಕ್ರಮ ನಡೆಯುತ್ತಿದೆ. ವಿಶೇಷವಾಗಿ 18 ತಾರೀಕು ದೊಡ್ಡ ಮಟ್ಟದಲ್ಲಿ ಗೆಲ್ಲಿಗೆ ತಿಳಿದಿರುವಾಗ ಒಂದು ಒಳ್ಳೆಯ ವಿಶೇಷ ರೀತಿಯಲ್ಲಿ ಸ್ವಾಮೀಜಿಯವರ ಪರ್ಯಾಯ ಆಗಬೇಕೆಂಬ ಸಂಕಲ್ಪವನ್ನು ಕಂಡಿದ್ದೇವೆ. ಯಾಕೆಂತ ಹೇಳಿದ್ರೆ ಅಷ್ಟಮಠದ ಇತಿವರ್ಯರಲ್ಲಿ ಅತಿ ಕಿರಿಯ ಶ್ರೀಪಾದವರು ನಮ್ಮ ವೇದವರ್ಧನ ಶ್ರೀಪಾದರು. ನಮ್ಮ ದೇಶದ ದೊಡ್ಡ ಒಂದು ಇತಿಹಾಸವನ್ನು ಬರೆಯುವಂತ ಒಂದು ಕಾರ್ಯಕ್ರಮ ದೃಷ್ಟಿಯಲ್ಲಿ ದೇಶಕ್ಕೆ ಅವರನ್ನೊಂದು ಕೊಡುಗೆ ನೀಡಬೇಕು, ದೇಶದ ಒಂದು ಒಳ್ಳೆಯ ಸಂತರಾಗಿ ಅವರನ್ನು ಮೂಡಿ ಬರಬೇಕೆಂಬ ಸಂಕಲ್ಪವನ್ನು ನಾವು ಇಟ್ಟಿದ್ದೇವೆ. ಯಾಕೆಂದ್ರೆ ಅಷ್ಟಮಠದ ಪರಂಪರೆಯಲ್ಲಿ ಬಹಳಷ್ಟು ಜನ ದೇಶ ವ್ಯಾಪ್ತಿಯಲ್ಲಿ ಹೆಸರನ್ನು ಗಳಿಸಿದ್ದಾರೆ. ಅದರಿಂದಾಗಿ ಅತಿ ಕಿರಿಯರಾಗಿದ್ದುಕೊಂಡು ದೊಡ್ಡ ಮಟ್ಟದಲ್ಲಿ ಇನ್ನು ಸಮಾಜದ ದೊಡ್ಡ ಆಸ್ತಿಯಾಗಿ ಅವರು ಮೂಡಿ ಬರಬೇಕೆಂಬ ಉದ್ದೇಶದಿಂದ ಇಡೀ ನಮ್ಮ ಹಿಂದೂ ಸಮಾಜ ಉಡುಪಿಯ ಅವರ ಜೊತೆಗೆ ಇದ್ದುಕೊಂಡು ಆ ಪರ್ಯಾಯಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಸಾಕ್ಷಿಭೂತರಾಗಿದ್ದೀವಿ. ಇದರಿಂದಾಗಿ ಬೆಳಗಿನ ಕಾರ್ಯಕ್ರಮ ಪರ್ಯಾಯದ ಮೆರವಣಿಗೆ 3 ಗಂಟೆಗೆ ಪ್ರಾರಂಭ ಆದರೆ 5:30 ದರ್ಬಾರ್ನ ಮೂಲಕ ಪರ್ಯಾಯ ಅದರೊಳಗೆ ಇಷ್ಟಮಠದ ಒಳಗಿರುವಂತಹ ಧಾರ್ಮಿಕ ವಿಧಿವಿಧಾನಗಳನ್ನು ಈ ಹಿಂದಿನಂತೆ ನಡೀತದೆ. ಇಲ್ಲಿಗೆ ದರ್ಬಾರ್ ಕಾರ್ಯಕ್ರಮ ಆದರೆ ಮಧ್ಯಾಹ್ನ 1 ಲಕ್ಷ ಅಂದಾಜಿನಷ್ಟು ಅನ್ನಪ್ರಸಾದದ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಸಾಯಂಕಾಲ ಪುನಃ ಕಾರ್ಯಕ್ರಮಗಳು ಜರುಗುತ್ತಿದೆ. ವಿಶೇಷವಾಗಿ ಈ ಪರ್ಯಾಯದ ಕಾರ್ಯಕ್ರಮಗಳು 10 ದಿನಗಳ ಕಾಲ ನಿರಂತರ ನಡೀಲಿಕ್ಕಿದೆ. ಇದು ಬೇರೆ ಎಲ್ಲ ಪರ್ಯಾಯಗಳು 3 ದಿನ ಅಥವಾ 4 ದಿನಕ್ಕೆ ಸೀಮಿತವಾಗುತ್ತೆ. ಆದರೆ 17 ತಾರೀಕಿನಿಂದ 27 ತಾರೀಕು ತನಕ ನಿರಂತರ 10 ದಿನಗಳ ಕಾಲ ನಡೀಲಿಕ್ಕಿದೆ. ಅಂತಾರಾಷ್ಟ್ರೀಯ ಮಟ್ಟದ ಬಹಳಷ್ಟು ಕಲಾವಿದರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆ ರೀತಿಯ ಮನೋರಂಜನೆ ಕೂಡ ನೀಡಲಿಕ್ಕಿದ್ದಾರೆ.